ನಮಸ್ಕಾರ ವೀಕ್ಷಕರೇ, ನಾನು ಪೂಜಾ ಹಿರೇಗೌಡರ್. ಮತಗಳ ಅಳಿಸುವಿಕೆ ಮತ್ತೆ ಹಿಡಿತದ ಮೂಲಕ ಬಿಹಾರದ ಜನಾದೇಶವನ್ನು ರೂಪಿಸುವಂಥ ಆಟ ನಡೆದಿದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಭವಿಷ್ಯ ಅನ್ನೋದಿದೆಯಾ? ಕೇವಲ ಒಂದು ವರ್ಷದಲ್ಲಿ ಬಿಹಾರದ ಮತದಾರರ ಪಟ್ಟಿಯಿಂದ 50 ಲಕ್ಷ ಮತದಾರರು ಕಣ್ಮರೆಯಾಗಿರೋದು ಹೇಗೆ? ಮತ್ತೆ ಚುನಾವಣಾ ಆಯೋಗ ಯಾಕೆ ಮೌನವಾಗಿದೆ? ವಿರೋಧ ಪಕ್ಷದ ಭದ್ರಕೋಟೆಗಳಲ್ಲಿನ ಸಾಮೂಹಿಕ ಅಳಿಸುವಿಕೆ ಮರೆಮಾಚುವಂಥ ಚುನಾವಣಾ ಆಯೋಗ ಸಣ್ಣ ಸೇರ್ಪಡೆಗಳನ್ನು ಯಾಕಿಲ್ಲಿ ದೊಡ್ಡದಾಗಿ ತೋರಿಸ್ಕೊಳ್ತಾ ಇದೆ? ಬಿಹಾರದ ಚುನಾವಣೆಯನ್ನು 470 ಕೇಂದ್ರ ವೀಕ್ಷಕರಿಗೆ ಹಸ್ತಾಂತರಿಸಲಾಗಿರುವಾಗ ಅದು ಪೂರ್ತಿಯಾಗಿ ದೆಹಲಿ ಹಿಡಿತದ ಸೂಚನೆನಾ? NDAಗೆ ಅಷ್ಟು ವಿಶ್ವಾಸ ಇದ್ರೆ ಅಮಿತ್ ಶಾ ಅವರು ರಾತ್ರೋರಾತ್ರಿ 225 ಸ್ಥಾನಗಳಿಂದ 160ಕ್ಕೆ ಯಾಕೆ ಟಾರ್ಗೆಟ್ ಅನ್ನು ಇಳಿಸಿದ್ರು? ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ನಿಜವಾದ ಪರ್ಯಾಯನ ಅಥವಾ NDA ವಿರೋಧಿ ಮತಗಳನ್ನು ಒಡೆದು ಹಾಳ್ಗೆಡವಲಿದೆಯಾ? ಬಿಹಾರದಲ್ಲಿ ಆಗ್ತಾ ಇರುವಂಥ ವಿಶೇಷ ತೀವ್ರ ಪರಿಷ್ಕರಣೆ ಸುತ್ತಮುತ್ತಲ ಬೆಳವಣಿಗೆಗಳು ಎತ್ತಿರುವಂಥ ಈ ಗಂಭೀರ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.